ನನಗೆ ಚರಿತ್ರೆಯಲ್ಲಿ ಆಸಕ್ತಿ ಇದೆ, ಓದು ರಾಮಾಯಣವನ್ನು. ಕಾವ್ಯದಲ್ಲಿ ಆಸಕ್ತಿ ಇದೆ, ಓದು ರಾಮಾಯಣವನ್ನು. ರಾಮಾಯಣದ ವರ್ಣನೆ ಬರ್ತದೆ, ಮಹರ್ಷಿ ವಾಲ್ಮೀಕಿಗಳ ವರ್ಣನೆ. ಚಳಿಗಾಲದ ವರ್ಣನೆ ಮಾಡ್ತಾನೆ, ಮಳೆಗಾಲದ ವರ್ಣನೆ ಮಾಡ್ತಾನೆ. ನಾವು ಅದರಲ್ಲಿ ಮನಸ್ಸಾಗಿ ಓದ್ತಾ ಇದ್ದರೆ ನಮಗೆ ಚಳಿ ಆಗಿಬಿಡುತ್ತೆ. ಮಳೆಗಾಲದ ವರ್ಣನೆ ನೋಡಬೇಕಾದ್ರೆ ಮಳೆಯ ನಡುವೆ ನಾವು ಇದ್ದೀವ ಅಂತ ಅನ್ನಿಸಿಬಿಡುತ್ತೆ. ಈ ರೀತಿಯಾಗಿ ನಡೆದಿರುವುದನ್ನು ಒಂದು ಕಾವ್ಯದ ಚೌಕಟ್ಟಿನಲ್ಲಿ ತಂದಿದ್ದಾನೆ ವಾಲ್ಮೀಕಿ ಮಹರ್ಷಿ. ಹೀಗಾಗಿ ಇದು ಕಾವ್ಯ. ಯಾವ ರೀತಿಯಾಗಿ ಯಾವ ಭಾವದಿಂದ ಬಂತು ವಾಲ್ಮೀಕಿಗೆ, ಆ ಮಾತು ಹೇಗೆ ಬಂತು? ಮಾನಿಷಾದ ಪ್ರತಿಷ್ಠಾಂ ತಮಗಮ ಶಾಶ್ವತಿ ಸಮಾಹ ಎತ್ತೋಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಮರದಲ್ಲಿ ಆಡಿಹ ಹಕ್ಕಿಗಳಂದ, ಬೇಡನು ಬಾಣವ ಹೂಡುತ್ತ ಕೊಂದನಂದ, ಮುನಿದ ಮುನಿಯ ಹೃದಯದಿಂದ ಹೊರಹೊಮ್ಮಿತು ರಾಮಾಯಣ ಮಕರಂದ. ಹೇಗೆ ಬಂತು? ಅಲ್ಲಿ ಆ ಪಕ್ಷಿಗೆ ಒಂದು ಪೆಟ್ಟು ಬಿದ್ದ ಕೂಡಲೇ, ಬಾಣ ತಗಲಿದ ಕೂಡಲೇ ಇಲ್ಲ ಆ ಮುನಿಯ ಹೃದಯ ಕರಗಿತು. ಯಾವ ರೀತಿಯಾಗಿ? ಅದೇ ರಾಮಾಯಣಕ್ಕೆ ನಾಂದಿ ಆಯಿತು.